ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿದ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ನನ್ನ ಮಗ ಉಳ್ಕೊತಿದ್ದ. ಅವನು ಸ್ಕೂಲ್ಗೆ ಹೋಗೋಕೆ ಮುಂಚೆ ಹಾಕಿದ್ದದು. ಏಪ್ರಿಲ್ ಮಧ್ಯ ತಿಂಗಳಲ್ಲಿ ಅದನ್ನ ನಾಟಿ ಮಾಡಾಕಿದ್ದ. ಇದು ವಿಡಿಯೋ ಕೂಡ ನಾನು ಪೋಸ್ಟ್ ಮಾಡಿದ್ದೆ ಶಾರ್ಟ್ಸಲ್ಲಿ ಚಿಕ್ಕದಾಗಿ. ಸೊ ಈಗ ಅವನು ಎರಡು ತಿಂಗಳು ಮೇಲಾಯಿತು. ಇವಾಗ ಫಸ್ಟ್ ಟೈಮ್ ಒಂದು 5 days ರಜೆ ಕೊಟ್ಟು ಕಳಿಸಿದ್ರು. ನೋಡಿ, ಅವ್ನು ಬಂದನೆ ಫಸ್ಟ್ ಮಾಡಿದ ಕೆಲಸ ಅಂದರೆ ಆ ಪೈರು ನೋಡ್ತಿದ್ದೆ ಎಷ್ಟು ಬೆಳೆದಿದೆ, ಏನು ರಾಗಿ ಪೈರು ಅಂತ. ಅದು ತುಂಬ ಉದ್ದ ಇದ್ದಿದ್ದರಿಂದ ಅವರಪ್ಪ ಸ್ವಲ್ಪ ಅದನ್ನು ಕಟ್ ಮಾಡು ಅಂತ ಹೇಳಿದ್ರು. ಅದನ್ನು ಕಟ್ ಮಾಡಿ ಅದಕ್ಕೆಲ್ಲ ನೀರು ಹಾಕ್ತಾ ಇದ್ದೀನಿ. ನೋಡಿ, ಆ ಹುಲ್ಲನ್ನ ತೊಗೊಂಡು ಹಸುಗೆ ಹಾಕ್ಕೊಡ್ತೀನಿ ಅಂತ ಹೋಗ್ತಿದ್ದಾನೆ. ಹೋಗಿ ಬರುವಾಗ ಇನ್ನು ಏನು ತರಲೆ ಮಾಡ್ಕೊಂಡು ಬರ್ತಾನೋ ನೀವೇ ನೋಡಿ. ಬೆಳಗಿಂದ ಎಷ್ಟು ತನಕ ಅದು ಅಲ್ಲೇ ಆಗೋಯ್ತು. ಅಲ್ಲಿ ದಾಸೋಹ ಅದು ಇದು ಎಲ್ಲ ಮುಗಿಸಿ ಬರೋದ್ರಾಗೆ ಬರ್ತೈತೆ. ಹಂಗಾಗಿ ಇವನ್ ಮಾಡೋ ತರಲೆ ಒಂದೆರಡಲ್ಲ ರೀ, ಯಾವಾಗ್ಲೂ ತಲೆ ತಿಂತಿರ್ತಾನೆ, ಏನಾದ್ರು ಕಿತಾಪತಿ ಮಾಡ್ತಿರ್ತಾನೆ. ಸೊ ಅದು ಸಹಜ. ಆದ್ರೆ ಅವ್ನು ಮತ್ತೆ ಸ್ಕೂಲಿಗೆ ಹೋದಾಗ ನಮ್ಗೆ ಸ್ವಲ್ಪ ಬೋರ್ ಅನ್ಸುತ್ತೆ. ಅವಾಗ ಒಂದೆರಡು ದಿನ ಅಡ್ಜಸ್ಟ್ ಆಗೋರ್ಗು ಹಂಗೆ. ಯಾಕಂದ್ರೆ 4 ದಿನ ಕಂಟಿನ್ಯೂಸ್ ಆಗಿ ತಲೆ ತಿಂದಿರ್ತಾನೆ. ಆಮೇಲೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಿರತ್ತೆ. ಸೊ ಏನೋ ಕೆಲಸ ಕೈ ಹಾಕಿದ್ದಾರೆ ಅಂತ ನೋಡ್ತಿದ್ದೀರಾ. ಇವತ್ತು ಅಲ್ಲೇ ಪಕ್ಕ ಅಡಿಕೆ ಸಸಿ ಒಟ್ಲು ಮಾಡಿದ್ವಲ್ಲ, ಅದನ್ನೆಲ್ಲ ಪ್ಯಾಕೆಟ್ ಮಾಡೋದಕ್ಕೆ ಕೆಲಸ ಶುರು ಮಾಡ್ಕೊಂಡಿದ್ವಿ. ಇಬ್ಬರು ಇನ್ನಾರು ಕೂಡ ಬರ್ತಾರೆ. ಸೊ ಅದಕ್ಕೆ ಮುಂಚೆ ಅದನ್ನೆಲ್ಲ ಬಿಡಿಸ್ಬಿಟ್ಟು ಕ್ಲೀನಾಗಿ ಒಂದು ಕಡೆ ತೆಗೆದಿರ್ತಿದ್ದಾರೆ. ಅಜ್ಜಿ ಮೊಮ್ಮಗ ಇಬ್ಬರು ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೊ ನಾನು ಒಳಗಡೆ ತಿಂಡಿ ರೆಡಿ ಮಾಡ್ತಿದ್ದೆ. ಇದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಬರ್ತಾನೆ. ನೋಡಿ, ಅಲ್ಲೂ ನನ್ನ ತಲೆ ತಿಂತಾನೆ. ಹೀಗೆ ನೋಡ್ತೀರಿ ಅವ್ನು ಏನೇನು ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಅದೇ ಮಾಡ್ತಿಲ್ಲ, ಎಸಿ ಅದ ಕಿತ್ಕೊಂಡು ಹೋಗೈತಿ. ಹಂಗೆ ಕೇಳ್ತೀಯ ಮೊಳಕೆ ಇದ್ರೆ ತೆಗ್ದಿಡು. ಮಾಡ್ತಿಲ್ಲ. ನಾನು ಹೇಳ್ದೆ ಅಲ್ವಾ, ಏನಾದರೂ ಕೆಲಸ ಮಾಡ್ಬೇಕು ಬಂದು ನಾನು ಮಾಡ್ತೀನಿ ಅಂತ ಬೆನ್ಗತ್ತಿ ದಾತಾಡೋ ಥರ ಆಗಿರ್ತಾನೆ. ನೋಡಿ, ರೊಟ್ಟಿ ಹಾಕ್ತಾಯಿದ್ದೀನಿ, ನಾನು ತೊಡ್ತೀನಿ ಅಂದ್ಬಿಟ್ಟು ಏನೋ ಸ್ಟೈಲಲ್ಲಿ ರೊಟ್ಟಿ ಅವನೇ ಬೇಯಿಸ್ಕೊತಿದ್ದಾನೆ. ಒಂದು ರೊಟ್ಟಿ ಮಾಡೋಕ್ಕೆ ಸೀಸ್ಬಿಟ್ಟ ಫುಲ್ಲು. ಅದು ಬೇಡಮ್ಮ ಅಂತೇಳಿ ತಿರ್ಗಾ ಇನ್ನೊಂದು ರೊಟ್ಟಿ ಮಾಡ್ತಿದ್ದಾನೆ. ಅದು ಅದೇ ರೊಟ್ಟಿ ಅವನೇ ಮಾಡ್ಕೊಂಡಿರೋದು ತಿಂದ್ಬಿಟ್ಟು ತೋಟಕ್ಕೆ ಹೋಗಿ ರೆಡಿ ಆಗ್ತಾನೆ. ಬಂದಾಗಿಂದ ಫೋನ್ ಬಿಟ್ಟಿಲ್ಲ. ತಿನ್ನೋವಾಗ್ಲೂ ಫೋನು, ಮಲ್ಕೋವಾಗ್ಲೂ ಫೋನು. ನೋಡಿ ಹಿಂಗೆ ಗುರಾಯಿಸ್ತಾನೆ ಏನಾದರೂ ಹೇಳಿದ್ರೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ತೋಟಕ್ಕೆ ಬಂದು ನಮ್ಮ ಮನೆಯವ್ರು ಒಂದು ಲೋಡು ಟ್ಯಾಕ್ಟ್ರಿಲಿ ಏರಿಸಿದ್ರು ಪ್ಯಾಕೆಟ್ ಮಾಡೋದಕ್ಕೆ ಅಂತಾನೆ ಮಣ್ಣನ್ನು. ಸೊ ನಾನು ಬರೋದ್ರೊಳಗಾಲ ಎಲ್ಲರೂ ಪ್ಯಾಕೆಟ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ರು. ಕರ್ಕೊಂಬಂದಿದ್ದೀರಾ? ಎಷ್ಟು ಅದಕ್ಕೆ ಕೂಲಿ? ಇದಕ್ಕ ನೋಡಕ್ ಬರೀ 3 ಅಡಿ ಐತೆ. ಅದಕ್ಕೆ 700 ಕೊಡ್ಬೇಕಾ? ನಿಂತೋಕಳೆ ಪಾಪ ಅಟ್ಟಿಯಿಂದ ತಡೆದ್ಬಿಟ್ಟವ್ರೆಲ್ಲವ. ನಮ್ಮನೆಗೆ ರಿವರ್ಸ್ ಎಲ್ಲ ತೆಗೆದು ಇದು ಮಾಡಕ್ ಬರಲ್ಲ ಇನ್ನೂ ಅಷ್ಟಾಗಿ. ಮಾಡು, ಎರ್ಚಬೇಡ. ನಿಧಾನ ಕೇಳಿ. ಸಾಕಷ್ಟೇ, ಇನ್ನು ಕೆಳಗೆ ಕೇಳಿಬಿಡ ಪಾಪ. ಅಲ್ಲಿಗೆ ಗುಡ್ ಮಾಡು ಎಲ್ಲ. ಫ್ರೆಂಡ್ಸ್, ಮುಂದೆ ಇವನು ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ, ಬಟ್ ಈಗ ಈ ಏಜಲ್ಲಿ ಅವನಿಗೆ ಕೆಲಸ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಅವರಪ್ಪ ತೋಟಕ್ಕೆ ಕೊಟ್ಟರು ಅಷ್ಟೇ, ನಾನು ಬರ್ತೀನಪ್ಪ ಅಂತ ಹೊಟ್ಬಿಟ್ಟು ಅವನ ಕೈಲಿ ಏನಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಿರ್ತಾನೆ. ನಮಗೆ ಖುಷಿ ಆಗುತ್ತೆ. ಕೆಲವ್ರ ಮಕ್ಕಳಂದ್ರೆ ಫೋನ್ ನೋಡ್ತಾನೆ ಇಲ್ಲ ಅಂತಲ್ಲ, ಬಟ್ ತೋಟದ ಕೆಲಸ ಅಂತ ಬಂದಾಗ ಅವನು ಅವ್ರ ಅಪ್ಪಂಗೆ ಅಷ್ಟೇ ಹೆಲ್ಪ್ ಮಾಡ್ತಾನೆ.
ಅವ್ನು ರಜಕ್ಕೆ ಬಂದಿದ್ರೆ ನೋಡಿ ನೀನು ಆರಾಮಾಗಿರಪ್ಪ ರಿಸ್ಕ್ ತಗೋಬೇಡ ಅಂತಂದ್ರೂ ಗುದ್ದಿಲ್ಲ ಕೇಳ್ತಿಲ್ಲ. ಒಂಚೂರು ಇದು ಮಾಡಿ ಬರ್ರಿ ನಾನು ಮಾಡ್ತೀನಿ ಅಂತ ಓಡಾಡ್ಕೊಂಡು ಎಲ್ರಿಗೂ ಹೆಲ್ಪ್ ಮಾಡ್ಕೊಂಡು ಕೆಲಸ ಮಾಡ್ತಾನೆ. ಸ್ವಲ್ಪ ನಮಗೂ ಖುಷಿ. ಆದರೆ ಒಂದಂದರೆ ಹೊಸ ಅದೇ ಈ ಕಡೆ ಅವ್ರ ಜೋಡ್ಸಬೇಕಾ? ಪಕ್ಷಕ್ಕೋಸ್ಕರ ನಾವು ಮಕ್ಕಳನ್ನ ಬೋರ್ಡಿಂಗ್ ಹಾಕಿರೋದು. ಸೊ ಇಲ್ಲಿದ್ರೆ ಬರೀ ಟಿ ವಿ ಮೊಬೈಲು ಕೇಳಿದ ಮಾತು ಕೇಳಲ್ಲ ಅನ್ನೋ ಕಾರಣಕ್ಕೆ. ಆದರೂ ಅವನ ವಿದ್ಯಾಭ್ಯಾಸ ದೃಷ್ಟಿಯಿಂದ ಈಗ ನಮ್ಮ ನಾನು ಆಸೆ ಒಳ್ಳೆ ಏನೇ ಜಾಗಕ್ಕೆ ಇದ್ರು ಅದನ್ನ ಕೂತ್ಕೊಂಡೆ, ಬದಿಗಿಟ್ಟು ನಿಮ್ಮ ಅವ್ನು ಮನ್ಸನ್ನ ಚೆನ್ನಾಗಿ ಅದೇ ಓದಲಿ ಅಂತ ನಾವು ಅವನ್ನ ಹಾಕಿರೋದು. ಬಿಡಪ್ಪ ಸಾಕು, ಬಿಡ ಸಾಕು, ಮೈ ನೋವು ಮಾಡ್ಕೊಬೇಡ ಜಂಕರ. ಕಿವಿ ಚಂದ್ರಜ್ಜಿ ಅವ್ರ ಅಕ್ಕ ಅವ್ರಿಗೆಲ್ಲ ಹಿಂಗೆ ಅಗ್ಲ ಕಿವಿ ಹಿಂಗೆ ಆಡ್ತೀರಿ ಮಗನ ನೋಡಿ ಈ ಕಲ್ಲಲ್ಲೇ ಹೊಡಿತಿದ್ದು ಈ ಕಲ್ಲಲ್ಲೇ ಹೊಡಿತೀನಿ. ನಾನು ತುಂಬ್ತಾ ಇರೋದನ್ನ ವಿಡಿಯೋ ಮಾಡಮ್ಮ ಅಂತ ಹೇಳ್ಬಿಟ್ಟು ಫೋನ್ ನನ್ನ ಕೈ ಕೊಟ್ಟು ಅವ್ನು ತುಂಬ್ತಾ ಇದ್ದೀನಿ ನೋಡಿ. ಅವ್ನು ಫುಲ್ ಪ್ಯಾಕ್ ಮಾಡೋದನ್ನ ನಾನು ವಿಡಿಯೋ ಮಾಡಬೇಕಂತೆ. ಅದಕ್ಕೆ ಕ್ಲಿಪ್ ಹಾಕ್ಸಿದ್ದು. ಈಗಲೂ ಬಿಟ್ಕೊಂಡಮ್ಮ ಬಿಟ್ಕೊಬೇಕು ಬಾಯ. ಬಿಟ್ಕೊಂಡ್ರಲ್ಲಿ ಬಿಟ್ಕೊಂಡಿರ್ತಾನೆ ಯಾವಾಗಲೂ. ಬೆಳಿಗ್ಗೆ ಹಂಗಲ್ಲ. ಅಷ್ಟರಲ್ಲಿ ಊಟದ ಟೈಮ್ ಆಯಿತು. ಸೊ ನಾನು ಅವ್ನು ನನ್ನ ಜೊತೆ ಬಂದ, ಇಬ್ಬರು ಮನೆಗೆ ಬಂದು ಎಲ್ರಿಗೂ ಊಟ ಅಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ಅಲ್ಲೇ ಊಟ ಮಾಡ್ತೀನಿ ಅಂದ. ಅವನಿಗೆ, ನನಗೆ, ನಮ್ಮನೆಯವ್ರಿಗೆ, ಹಿಂಗಮ್ಮಂಗೆ ಎಲ್ರಿಗೂ ಊಟ ಅಲ್ಲೇ. ಇವತ್ತು ತೋಟದಲ್ಲೇ ಊಟ. ನಿಧಾನ ಕಣ, ಸಾರೆಲ್ಲ ತಿಳ್ಕೊತೆ. ಅವನೇ ಬ್ಯಾಗ್ ಎತ್ಕೊಂಡೋಗಿ ಇಟ್ಬಿಟ್ಟು ಅವ್ರ ಊಟಕ್ಕೆ ಬಾಳೆ ಎಲ್ಲ ಕುಯ್ಕೊಂಬರಕ್ಕೆ ಹೋದ. ಸೊ ಅಷ್ಟರಲ್ಲಿ ನಾವೆಲ್ಲ ತೆಗ್ದಿಟ್ಕೋತಿದ್ದೆ, ಊಟಕ್ಕೆ ರೆಡಿ ಮಾಡ್ಕೋತಿದ್ದೆ. ಆಮೇಲೆ ಅವನ್ನೆಲ್ಲ ತೊಗೊಂಬಂದ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ದೀವಿ. ಸೊ ಊಟ ಆದಮೇಲೆ ನಮ್ಮ ಮನೆಯವರು ಅವ್ರನ್ನ ಕರ್ಕೊಂಡು ಚಿಕ್ಕದ ಅಕ್ಕಿ ಗಿಡಗಳು ಇದ್ರಲ್ಲ ಅದು ಕಳೆ ಕೀಳ್ಸೋಕ್ಕೆ ಅಂತ ಹೋಗ್ತಾರೆ. ಬಟ್ ನಾವು ಮನೆಗೆ ಬರ್ತೀವಿ. ನಾಳೆ ಅವನ್ನ ಮತ್ತೆ ಹಾಸ್ಟೆಲ್ಗೆ ಬಿಡಬೇಕು, ರೆಡಿ ಮಾಡ್ಕೋಬೇಕು. ಬಾರೋ ಅಂತ ಕರೆದೆ ಬರಲಿಲ್ಲ ನೋಡಿ. ಫೈನಲಿ ಅದನ್ನೆಲ್ಲ ಬಿಡಿಸಲ ವಿಡಿಯೋ ಮಾಡ್ತೀನಿ ಕೊಡಮ್ಮ ಅಂದ್ಬಿಟ್ಟು ಪಾಕೆಟ್ ಮಾಡಿರೋದೆಲ್ಲ ಒಂದು ರೌಂಡ್ ಬರ್ತೀನಿ ಅಂತ ಹೋಗ್ತಿದ್ದಾನೆ. ನೋಡಿದ್ರಲ್ಲ, ಅಡಿಕೆ ಸಸಿ ಪ್ಯಾಕೆಟ್ ಮಾಡಿದ ಕೆಲಸ ಮುಗೀತು. ಸೊ ಹಾಗೆ ಇದು ಕಂಟಿನ್ಯೂ ಲಾಗ್, ಟುಮಾರೋ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಸೊ ಅವನ್ನ ಹಾಸ್ಟೆಲ್ ಬಿಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಟಿದ್ದೀವಿ. ಜರ್ನಿ ಸ್ಟಾರ್ಟ್. ಈಗೆಲ್ಲ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ. ನಮ್ಮ ಬಾಸ್ಗೆ ರಜಾ ಕೊಟ್ಟಿದ್ರು ಸ್ಕೂಲಲ್ಲಿ. ಅದಕ್ಕೆ ಬ್ಯಾಕ್ ಟು ಪೆವಿಲಿಯನ್. ಇವ್ರನ್ನ ಮತ್ತೆ ತಗೊಂಡೋಗಿ ಎತ್ತಾಕ್ ಬರಕ್ಕೆ ಹೋಗ್ತಾ ಇದ್ದೀವಿ ಹಾಸ್ಟ್ಲಿಗೆ. ಮತ್ತೆ ಇವರು ಗೌರಿ ಹಬ್ಬಕ್ಕೆ ಬರ್ತಾರೆ, ಇನ್ನು ಗಣೇಶನ್ನ ಕೂರಿಸಿ ನೀರಲ್ಲಿ ಮುಳುಗ್ಸೋಕ್ಕೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಆಗಿದೆ, ಊಟ ಮಾಡ್ಕೊಂಡು ಹೊರಟಿದ್ದೀವಿ ಮನೆಯಿಂದ. ಹೋಗ್ತಾ ಏನಾದರೂ ಸ್ನ್ಯಾಕ್ಸ್ ಕೊಡಿಸಿದ್ರೆ ಜೊತೆಲಿ ಇರೋರು ತಿಂತೀವಿ, ಇಲ್ಲಾಂದರೆ ಅದು ಇಲ್ಲ. ಮನೆಗೆ ಹೋಗಿ ಸಂಜೆ ಊಟ ಮಾಡೋದು. ಬನ್ನಿ ಹೋಗ್ತಾ ಶ್ರೀರಂಗಪಟ್ಟಣದಲ್ಲಿ ಬೇಜಾನ್ ಪ್ಲೇಸ್ ಇದೆ, ಎಲ್ಲನೂ ತೋರ್ಸೋಕ್ಕಾಗಲ್ಲ. ಫ್ಯಾಕ್ಟ್ರಿ ತೋರಿಸ್ತೀವಿ, ಯಾಕಂದರೆ ಕಬ್ಬಿನ ಜಲ್ಲೆ, ಟೈರ್ ಗಾಡಿಗಳು, ಟ್ಯಾಕ್ಟ್ರಿಗಳು, ಲಾರಿಗಳು ಫುಲ್ ಭರ್ತಿ ಆಗ್ಬಿಟ್ಟಿದೆ ಫೀಲ್ಡಲ್ಲಿ. ಏನಪ್ಪ ತೋರಿಸ್ತೀನಪ್ಪ? ಈಗ ಅದು ಇವ್ರು ಶ್ರೀರಂಗಪಟ್ಟಣ, ನಮ್ದಲ್ಲ. ಜೊತೆಗೆ ಮಂಡ್ಯ ಭಾಷೆ ಕಲಿತಾವ್ರೆ ಇವರು. ಬಿಡು ಬಿಟ್ಬಿಡು ಏನದು ಭಾಷೆ, ಹೆಂಗೆ ಹೇಳೋದು? ಅದನ್ನೆಲ್ಲ ಕಲ್ತ್ಕೊಂಬಂದಾರೆ ಹೋಗಿ. ಮಂಡ್ಯ ಭಾಷೆ ಬತಾವೆ, ಹೋಯ್ತಾವೆ, ಬಿಡು ಬಿಡು ಅಂಥದ್ದೆಲ್ಲ ಕಲ್ತ್ಕೊಂಬಂದಿದೆ. ಇನ್ನು ಏನೇನು ಕಲ್ತ್ಕೊಳತ್ತೋ ಗೊತ್ತಿಲ್ಲ. SSLC ಮುಗಿಯೋಷ್ಟೊಳಗೆ. ಬನ್ನಿ ಮುಂದೆ ಹೋಗ್ತಾ ಏನೇನು ಸಿಗುತ್ತೆ ದಾರಿಲಿ ಸ್ಪೆಷಲ್ಲಾಗಿ ಅದನ್ನೆಲ್ಲ ತೋರಿಸ್ತೀನಿ. ಮೊಮ್ಮಗ ಹೋಗ್ತಾ ಇದ್ದಾನೆ ಅಂತೇಳಿ ಅಜ್ಜಿ ಬಂದಿದ್ರು. ಸೊ ತುರುವೇಕೆರೆಗೆ ಬಂದರು ಪಾಪ ಅಮ್ಮ ಬಸ್ಸಲ್ಲಿ ಬಂದು. ಅವನಿಗೆ ಅಂತ ಏನೇನೋ ಮಾಡ್ಕೊಂಡು ತೊಗೊಂಬಂದಿದ್ರು. ಹಣ್ಣು ಎಲ್ಲ ನೋಡಿ, ಮಿಠಾಯಿ, ರವೆ ಉಂಡೆ, ಹಲಸಿನ ಹಣ್ಣಲ್ಲಿ ಏನೋ ಸ್ವೀಟ್ ಮಾಡಿದ್ರು. ಎಲ್ಲ ಅವನಿಗೆ ಕೊಟ್ಟು ಅವನು ಮಾತಾಡಿಸ್ಕೊಂಡು ಬಾಯಿ ಹೇಳೋಗೋದಕ್ಕೆ ಅಂತ ಆರಾಮಾಗಿ ಮಾತಾಡಿದ್ದಾರೆ ನೋಡಿ ಅಜ್ಜಿ ಮೊಮ್ಮಗಿಬ್ರು. ತೊಂಬು ಅನ್ನಾಗ ತುಂಬ ಆಗ್ತಾವ್ರೆ. ಇನ್ನು ನಾವು ನೋಡ್ದು ವಿಡಿಯೋದಲ್ಲಿ ಇಲ್ಲೇ. ಒಂದು ರವೆ ಉಂಡೆ, ಮಿಠಾಯಿ, ಆಮೇಲೆ ಏನದು
ಹಲಸಿನ ಹಣ್ಣಿನ ಸ್ವೀಟು ಹೆಂಗೈತೆ ನೋಡು. ತಿಂತೀರಾ? ಇನ್ನೊಂದು ಪೀಸ್ ಸಕಲಾಯ್ತಮ್ಮ. ಏನೇನೋ ಕತ್ಕೊಂಡು ಮಾಡ್ತಾನೆ ಇರುತ್ತೆ. ಹೆಂಗೈತಪ್ಪ? ಚೆನ್ನಾಯ್ತಾ? ಎಲ್ಲ ಒಂದು ಕಡೆ ಜೋಡಿಸ್ಕೊ. ಅಲ್ಲಿ ಜೋಡಿಸ್ಕೊಡ್ತೀನಿ ಬಾಯಿಗಳಿದ್ದಾಗ ಕಬಾರಿಗೆ ಹಾಕಿಲ್ಲ. ಕಳ್ಳ ಹೆಂಗೆ ತಿಂತಾವ ನೋಡು, ಸೌಂಡು ಒಬ್ಬರೇ ತಿಂತ ಕೂತಾವ. ನನಗೆ ಏನೋ ತಿಂತಿರೋದು ಮಿಠಾಯಿ ಕೇಳಿಸಲ್ಲ. ಮಿಠಾಯಿ ಎಷ್ಟು ತಿಂದಪ್ಪ? 2 ಅದೇನೋ ತೆಗಿತಾ ಇದೆಯಾ? ಹಲಸಿನ ಹಣ್ಣಿನ ಸ್ವೀಟು. ಹೋಗತಕ್ಕ ಬರೀ ತುಂಬ್ತಿರೋದೇ ಅನ್ನು. ಹೀಗೆ ದಾರಿ ಸಾಗ್ತಾ ಇದೆ ಶ್ರೀರಂಗಪಟ್ಟಣದ ಕಡೆಗೆ. ಸೊ ಏನೇ ಹೇಳಿ ಆದ್ರೂ ಸ್ವಲ್ಪ ಬೇಜಾರಾಗುತ್ತೆ ಬಿಡುವಾಗ. ಆದರೆ ಬೇರೆ ಆಪ್ಷನ್ ಇಲ್ಲ. ಮಕ್ಕಳ ಭವಿಷ್ಯಕ್ಕೋಸ್ಕರ ಕೆಲವು ತಂದೆ ತಾಯಿಗಳು ನಿರ್ಧಾರ ಮಾಡಿರ್ತಾರೆ. ಅದನ್ನ ಅರ್ಥ ಮಾಡಿಕೊಂಡು ಮಕ್ಕಳು ಸ್ವಲ್ಪ ಚೆನ್ನಾಗಿ ಓದಿ ಅವರಿಗೆ ಖುಷಿ ಪಡಿಸಿದ್ರೆ ಅಷ್ಟೇ ಸಾಕು ಅಂತ. ಸೊ ನಾವು ಈಗ ನಾಗಮಂಗಲ ಎಂಟ್ರ್ ಆದ್ವಿ. ಸೊ ನೆಕ್ಸ್ಟ್ ನೋಡಿ ನಾಗಮಂಗಲ ಬಿಡ್ತಾ ಇದೀವಿ. ಹಾಗೆ ಹೋಗ್ತಾ ವಿಶೇಷ ಅಂದ್ರೆ ಇಲ್ಲಿ ಸ್ವಲ್ಪ ಪಾಂಡವಪುರ ನಿಯರ್ ಹಾಕಿದ್ರೆ ಬರೀ ಕಬ್ಬು ಜಾಸ್ತಿ. ಪಾಂಡವಪುರದಿಂದ ಸ್ವಲ್ಪ ಹಿಂದಕ್ಕೆ ತರಕಾರಿಗಳು ಜಾಸ್ತಿ ಬೆಳೀತಾರೆ. ಗಾಡಿ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ಅಂತ ಬಂಕ್ ಎಂಟ್ರಿ ನೋಡಿ. ನಮ್ಮ ಗೊಂಬೆ ಹೆಂಗ್ ಸ್ಮೈಲ್ ಮಾಡ್ತಿದೆ. ಅಷ್ಟರಲ್ಲಿ 3 ಗಂಟೆ ಆಯಿತು ಫ್ರೆಂಡ್ಸ್. ಅದಕ್ಕೆ ಕಾರಲ್ಲಿ ಪೆಟ್ರೋಲ್ ಹಾಕಕ್ಕೆ ನಿಲ್ಸಿದ್ರಲ್ಲ, ನಾನು ಮುಂದೆ ಕೂತು ಅವನಿಗೆ ಸ್ವಲ್ಪ ತಿನ್ನಿಸ್ತಾ ಇತ್ತು ತಿಂಡಿ. ಚಿತ್ರಾನ್ನನ ಬಾಕ್ಸ್ ಹಾಕೊಂಡು ತಗೊಂಡಿದ್ದೆ ತಗೋ ಅಂತ ಹೇಳಿದ್ದ. ಮತ್ತೆ ಯಾವ ರೋಡು ಅಂತ ಗೊತ್ತಿಲ್ಲ. ಅಂದವೇ ನೋಡಿ ಅವನಲ್ಲೇ ತಿಂತಾ ಇದ್ದಾನೆ. ಸೊ ಹಂಗೆ ನಿಮ್ಗೆ ಹೇಳಿದೆ ಹೋಗ್ತಾ ಏನೋ ಅಂದರೆ ಜಾಸ್ತಿ ಏನೋ ತೋರ್ಸೋಕ್ಕಾಗಲ್ಲ. ಫ್ಯಾಕ್ಟ್ರಿ ಒಂದು ನೋಡ್ಬೋದು. ಅಲ್ಲಿ ಹೆಂಗೆ ನಿಂತಿರುತ್ತೆ ಅಂದರೆ ಕಬ್ಬು ತುಂಬಿರೋ ಗಾಡಿಗಳು. ಆ ಫೀಲ್ಡ್ ತುಂಬ ಬರೀ ಅದೇ. ಜೊತೆಗೆ ಅಲ್ಲಿ ಹೋದ್ರೆ ಸ್ಮೆಲ್ ಅಂತ ಬಿಡಿ, ಆ ಸ್ಮೆಲ್ಲಿಗೆ ತಲೆನೋವು ಬರುತ್ತೆ, ಅಷ್ಟು ಗಮ್ಮಂತಿರುತ್ತೆ. ಬನ್ನಿ ಹೋಗ್ತಾ ತೋರಿಸ್ತೀನಿ. ಬನ್ನಿ ಬನ್ನಿ. ಹೋಗಿ ಚಿಕ್ಕಮಂಗ್ಳೂರು ಎಂಟ್ರಿ ಆದ್ವಿ. ಶ್ರೀರಂಗಪಟ್ಟಣ ನಿಮಗೆ ಹೋಗೋವಾಗಲ್ಲ ಬರುವಾಗ ನೆಕ್ಸ್ಟ್ ಬರೋವಾಗ ತೋರಿಸ್ತೀನಿ ಅದನ್ನೆಲ್ಲ. ಅಲ್ಲಿ ಸರಿ ಕಾಣಿಸ್ಲಿಲ್ಲ. ಹಾಗೆ ಶ್ರೀರಂಗಪಟ್ಟಣದಲ್ಲಿ ಇನ್ನೊಬ್ರು ಗೆಸ್ಟ್ ಕಾಯ್ತಾ ಇದ್ರು. ಅಂದರೆ ನನ್ನ ಮಗಳು ಅಕ್ಕನ ಮಗಳು ಬಂದು ಸೊ ಅವ್ರಿಗೊಂದು ಸ್ವಲ್ಪ ಲಗೇಜ್ ಕೊಡೋದಿತ್ತು. ಹಾಗೆ ಬಂದು ತಮ್ಮನ ಹತ್ರ ಮಾತಾಡಿಕೊಂಡು ಅವನಿಗೆ ಬಾಯ್ ಹೇಳಿ ಲಗೇಜ್ ಇಸ್ಕೊಂಡು ಹೋಗ್ತಾಳೆ. ಇಷ್ಟ ಯಾರೂ ಇಲ್ಲ. ಬರ್ತೀರಾ ಸ್ಕೂಲ್ ಹತ್ರ? ದೇವಸ್ಥಾನಕ್ಕೆ ಹೋಗ್ತೀರಾ? ನೋಡಿ ವಿಡಿಯೋ ನೋಡಿದ ತಕ್ಷಣ ಅಯ್ಯೋ ಚಿಕ್ಕಮ್ಮ ಬೆಳಗ್ಗೆ ಮುಖ ತೊಳೆದಿರೋದು ಮುಖ ತೊಳೆದಿಲ್ಲ ಅಂತ ಆ ಕಡೆ ತಿರ್ಕೊಂಬಿಟ್ಲು. ಅವಳಿಗೆ ಮಾತಾಡ್ಸ್ಕೊಂಡು ಬಾಯ್ ಹೇಳಿ ಸ್ಕೂಲ್ ಹತ್ರ ಎಂಟ್ರಿ ಆಗೇ ಬಿಟ್ಟು ಫ್ರೆಂಡ್. ಸರಿ ಇವತ್ತನ ನಿಜವಾಗ್ಲೂ ನನ್ನ ಮಗನಲ್ಲಿ ಪರಿವರ್ತನೆ ಆಗಿದೆ. ಎಲ್ರಿಗೂ ಬೇಕಲ್ಲ. ನಿಜವಾಗ್ಲೂ ಓದೋದ್ರಲ್ಲಿ ಮುಂದೆ ಹೋಗ್ತಿದ್ದಾನೆ, ಖುಷಿ ಆಯಿತು. ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದಕ್ಕೂ ಎನ್ಕರೇಜ್ ಇದೆ. ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆಕ್ಟಿವಿಟಿ ಬೇರೆ ಥರ ಎಲ್ಲ, ಮ್ಯೂಸಿಕ್, ಡ್ಯಾನ್ಸ್, ಡ್ರಾಯಿಂಗ್, ಇನ್ಸ್ಟ್ರೂಮೆಂಟ್ ಪ್ರಾಕ್ಟೀಸ್ ಎಲ್ಲ ಇಷ್ಟೆಲ್ಲ ಮಾತಾಡ್ತಾ ನೋಡಿ. ನನ್ನ ಮಗನ ಒಳಗಡೆ ಬಿಡಲ್ಲ ನಮ್ಮನ್ನ. ಅಲ್ಲಿರೋರು ಹೆಲ್ಪ್ ಮಾಡಿದ್ರು ಲಗೇಜ್ ಎತ್ಕೊಂಡು ಹೋಗೋದಕ್ಕೆ. ಅವನಲ್ಲಿಂದ ಮರೆಯಾಗೋರ್ಗು ನಮ್ಗೆ ಅಲ್ಲಿಂದ ಹೊರಡೋಕೆ ಮನಸ್ಸಾಗಲ್ಲ. ಕೊನೆಯಲ್ಲಿ ಬಾಯ್ ಮಾಡಿ ಹೋಗ್ತಾನೆ. ಅವನಿಗೆ ಬಾಯ್ ಹೇಳ್ಬಿಟ್ಟು ನಾವು ಕೂಡ ಆಚೆ ಬರಬೇಕು. ನೋಡಿ ಇವಾಗ ತಿರುಗಿ ನೋಡಿ ಬಾಯ್ ಹೇಳ್ದ. ಬಾಯ್ ಹೇಳ್ಬಿಟ್ಟು ನಾವು ರಿಟರ್ನ್ ವಾಪಸ್ ಹೊರಟ್ವಿ. ನೋಡಿ ಹೋಗ್ತಾ ರೋಡಲ್ಲೇ ಗೊತ್ತಾಗೋಗುತ್ತೆ ನಮಗೆ. ಎತ್ತಿನ ಗಾಡಿ, ಟೈರ್ ಗಾಡಿಗಳಲ್ಲಿ ಆ್ಯಕ್ಚುಲಿ. ಮತ್ತು ಟ್ಯಾಕ್ಸಿಗೆ 2 ಟ್ರೈಲರ್ ಹಾಕೊಂಡು ಹೋಗ್ತಿರ್ತಾರೆ. ಲಾರಿ ಅಂತೂ ತುಂಬ ದೊಡ್ಡಗೆ, ತುಂಬ ಹೈಟ್ವರೆಗೂ ಕಬ್ಬು ಜೋಡಿಸಿರ್ತಾರೆ. ಹಂಗೋ ಹಿಂಗೋ ನೋಡಿ ಫ್ಯಾಕ್ಟ್ರಿ ಬಂತು. ಸೊ ಇದು ಫ್ಯಾಕ್ಟ್ರಿ ಒಳಗಡೆ ನೋಡಿ ಗಾಡಿಗಳು ಹೆಂಗೆ ನಿಂತಿರುತ್ತೆ ಅಂತ. ನಮ್ಮ ಕಡೆ ನಫೆಟ್ಟಿಗೆ ನಿಲ್ತಾವಲ್ಲ ಗಾಡಿಗಳು, ಇಲ್ಲೂ ಹಂಗೆ ಇವೇ ನಫೆಟ್ ಥರ ಕಬ್ಬಿಗೆ. ನೋಡಿ ಇಲ್ಲಿಂದ ನಿಂತಾವೆ. ನೋಡಿ ಒಳಗಡೆ ನೋಡಿ ಹಂಗೆ ಹೆಂಗೆ ಕಾಣಿಸುತ್ತೆ ಅಂತ. ನೋಡ್ದ ಫುಲ್ಲು ಲಾರಿಗಳು, ಟೈರ್ ಗಾಡಿ, ಟ್ಯಾಕ್ಟ್ರಿ ಎಲ್ಲ ಒಂದೊಂದು ಕಡೆ ಫುಲ್ ಜಾಮ್. ಸೊ ಹಾಗೆ ಮಾತಾಡ್ತಾ ಸೊ ಊರ ಕಡೆಗೆ ಹೊರಟ್ವಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಮರೀದೆ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ವಿತ್ ಸ್ಮೈಲ್.